ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರುವುದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು. ಹಾಗೆ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಮೋಜುಗಾರ ಮೋಸಗಾರ. ನಾನು ರಾಮ್ ಬಡ್ಗೇರ್. ಗಂಡು ದಿಕ್ಕಿಲ್ಲದ ಒಂಟಿ ಹೆಣ್ಣು ಅಂದ್ರೆ ಕಾಮುಕರು, ಕೀಚಕರು, ದ್ರೋಹಿಗಳು ಕಣ್ಣು ಹಾಕ್ತಾನೆ ಇರ್ತಾರೆ. ಆದ್ರೆ ಇಲ್ಲೊಬ್ಬ ಗಂಡ ಬಿಟ್ಟವರು, ಡಿವೋರ್ಸ್ ಕೊಟ್ಟವರು, ಗಂಡನಿಂದ ದೂರ ಇದ್ದವರ ಮೇಲೆ ಕಣ್ಣು ಹಾಕ್ತಾ ಇದ್ದ. ಒಳ್ಳೆಯವನ ಹಾಗೆ ಆಕ್ಟ್ ಮಾಡಿದ್ದ. ದುರಂತ ಅಂದ್ರೆ ಇವನ ಒಳ್ಳೆಯತನವನ್ನ ನಂಬಿದ ಹೆಣ್ಣು ಮಕ್ಕಳಿಗೆ ಮದುವೆ ಆಸೆ ತೋರಿಸ್ತಾ ಇದ್ದ, ಬಾಳು ಕೊಡ್ತೀನಿ ಅಂತ ಇದ್ದ. ಈತನಿಗೆ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ತನು, ಮನ, ಧನ ಮೂರನ್ನೂ ಒಪ್ಪಿಸಿ ಮೋಸ ಹೋಗಿದ್ದಾರೆ. ಅದಕ್ಕಿಂತ ದುರಂತ ಅಂದ್ರೆ ಈ ಪಟ್ಟಿಂಗನಿಗೆ ಸಾಥ್ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಈತನ ಹೆಂಡತಿ ಮತ್ತು ಹೆತ್ತ ತಂದೆ ತಾಯಿ. ವೀಕ್ಷಕರೇ, ಮದುವೆ ಚಂದದ ಸಂಸಾರ, ಸುಖಿ ಸಂಸಾರ ಪ್ರತಿಯೊಬ್ಬರ ಕನಸು. ಅಂತಹ ಸಂಸಾರಗಳು ಯಾವ್ಯಾವುದೋ ಕಾರಣಕ್ಕೆ ಬೇರೆಯಾಗ್ತವೆ. ಗಂಡ ಹೆಂಡತಿ ದೂರ ಆಗ್ತಾರೆ. ಅಂತಹ ಸಂಸಾರಗಳು ದೂರವಾಗೋದನ್ನೇ ಕಾಯೋರು ಇರ್ತಾರೆ. ಅಂತಹ ಫಟಿಂಗನೊಬ್ಬನ ಕಥೆ ಇದು. ಅಂತಹ ಫಟಿಂಗನ ಹೆಸರು ರಾಮಾಂಜಿ. ಈತನ ಕಥೆಯನ್ನ ಹೇಳೋಕೆ ಮುಂಚೆ ಈಕೆಯ ಮಾತನ್ನ ಒಂದ್ಸಲ ಕೇಳ್ಕೊಂಡ್ಬಿಡಿ. ನನ್ನ ಹೆಸರು ಗಾಯತ್ರಿ ಅಂತ. ನಾವು ತಮಿಳ್ನಾಡಿಂದ ಬಂದಿರೋದು. ನನಗೆ ಮದುವೆ ಆಗಿ ಮಕ್ಕಳಿದ್ದು ನನ್ನ ಗಂಡ ಬಿಟ್ಟೋಗಿ ನನ್ನ ಅಮ್ಮನ ಮನೇಲಿ ಬಂದಿದ್ದುಕೊಂಡು ಕೆಲಸ ಮಾಡ್ಕೊತ ಇದ್ದೆ. ಇಲ್ಲೇ ಹೊಸ ರೋಡಲ್ಲಿ ಕೆಲಸ ಮಾಡ್ಕೊತ ಇದ್ದೆ. ಆ ನಂತರ ನಾನು ಕೆಲಸ ಬಿಟ್ಟು ಮತ್ತೆ ಕೆಲಸ ಹುಡುಕ್ತಾ ಇದ್ದಾಗ ಮಹಾವೀರ್ ರಾಂಚಸಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಹೋಗಿ ಕೆಲಸ ಕೇಳಿದ್ದಾಗ ಅಲ್ಲಿ ಇವನೇ MD ಇದ್ದ, ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಏಜೆನ್ಸಿ ಇಟ್ಕೊಂಡಿದ್ದ, ಹೌಸ್ ಕೀಪಿಂಗ್ ಸೆಕ್ಯೂರಿಟಿದು. ನಾನು ಅದರಲ್ಲಿ ಕೆಲಸ ಕೇಳಿದ್ದೆ ಸೂಪರ್ವೈಸರ್ಗೆ ಅಂತ. ನನ್ನನ್ನು ತಗೊಂಡು ನನಗೆ ಪರಿಚಯ ಆಗಿ ಮತ್ತೆ ನಿನ್ನ ಜೀವನ ಹಿಂಗಾಗಿದೆ ಹಂಗಾಗಿದೆ, ನಾನು ಜೀವನ ಕೊಡ್ತೀನಿ ಅಂತ ಹೇಳಿ ನಮ್ಮ ಅಜ್ಜಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಅಮ್ಮಂಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಫ್ಯಾಮ್ಲಿಗೆಲ್ಲ ಪರಿಚಯ ಆಗಿ ನಿನ್ನೆ ಮದುವೆ ಆಗ್ತೀನಿ ಹಂಗಂತ ಹೇಳ್ಕೊಂಡು ಮದುವೆ ತನಕ ತಗೊಂಡೋಗಿ ಲಾಸ್ಟಿಗೆ ಗೊತ್ತಾಯಿತು ಇವನು ಮೊದಲೇ ಈ ಥರ 4 ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡು ಎಲ್ರಿಗೂ ಹಿಂಗೆ ಮದುವೆ ಆಗ್ತೀನಿ ಅಂತ ನಂಬಿಸ್ಕೊಂಡು ಮೋಸ ಮಾಡಿದ್ದಾನೆ ಅಂತ. ಆಹಾ, ಈ ಫಟಿಂಗನ ಕತೆ ಕೇಳೋಕೆ 2 ಕಿವಿಗಳು ಸಾಲೋದಿಲ್ಲ ಕಣ್ರಿ. ಎಸ್, ಈ ಮಹಿಳೆಗೆ ಮೋಸ ಮಾಡಿರೋನ ಕಂತೆ ಪುರಾಣ ಶುರುವಾಗೋದೇ ಹೀಗೆ. ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕ, ಡವ್ ಹೊಡೆಯೋದೇ ಕಾಯಕ. ಮದುವೆ ಮಾಡಿ ವಂಚಿಸೋದೇ ಫ್ಯಾಮಿಲಿ ಬಿಸ್ನೆಸ್. ಈತನ ಹೆಸರು ರಾಮಾಂಜಿ. ಹೆಸರಲ್ಲಿ ರಾಮನು ಇದ್ದಾನೆ, ರಾಮ ಭಕ್ತ ಆಂಜನೇಯನೂ ಇದ್ದಾನೆ. ಇವನು ನಡೆಸ್ತಾ ಇದ್ದ ಸೆಕ್ಯೂರಿಟಿ ಏಜೆನ್ಸಿ ಹೆಸರಲ್ಲಿ ಸೂರ್ಯದೇವನೂ ಇದ್ದಾನೆ. ಆದರೆ ಮಾಡ್ತಾ ಇದ್ದದ್ದು ಮಾತ್ರ ಮನೆ ಹಾಳು ಕೆಲಸ. ವಿಚಿತ್ರ ಅಂದ್ರೆ ಇವರ ಫ್ಯಾಮಿಲಿ ಬಿಸ್ನೆಸ್ಸೇ ಅದು. ಮದುವೆ ಆಸೆ ಹುಟ್ಟಿಸೋದು, ಮಜಾ ಮಾಡೋದು, ಚೀಟಿಂಗ್ ಮಾಡೋದು. ಚೀಟಿಂಗೇ ಇವರ ಬಿಸ್ನೆಸ್ಸು. ಹೆಂಡತಿಯೇ ವಂಚಕ ಗಂಡನಿಗೆ ಆಸ್ತಿ ಮತ್ತು ಶಕ್ತಿ. ಅವ್ರ ವೈಫ್ನ ಎಲ್ರಿಗೂ ತಂಗಿ ಅಂತ ಹೇಳಿ ಪರಿಚಯ ಮಾಡಿಸಿದ್ದಾನೆ. ಅದು ಉಮಾನ್ ಅವರಿಗೆ ಅವರೇ ಫಸ್ಟು ಇವನಿಗೆ ಕಾಂಟ್ಯಾಕ್ಟ್ ಆಗಿರೋದು. ಅವರು ಉಮಾ ಅಂತ ಹೇಳಿ ಅವರು 8 ಲಕ್ಷ ತನಕ ಇವನಿಗೆಲ್ಲ ಇನ್ವೆಸ್ಟ್ ಮಾಡಿ ಆಫೀಸ್ ಮಾಡಿ ಕೊಟ್ಟಿರೋದು. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರೇ ಮಾಡಿರೋದು. ಅವರಿಗೂ ಮೋಸ ಮಾಡಿ ಮತ್ತೆ ಬೇರೆ ಹುಡುಗಿರ ಜೊತೆ ಅನಿತಾ, ಹೇಮಾ ಮತ್ತು ನಾನು, ತುಂಬ ಹುಡುಗಿರಿದ್ದಾರೆ ಅಲ್ಲಿ. ಪ್ರತಿಯೊಬ್ಬರು ಅವನ ಹತ್ರ ಯಾರು ಕೆಲಸ ಮಾಡ್ತಾರೆ ಎಲ್ಲರ ಜೊತೆನೂ ಇದೇ ಥರ ಅಫೇರ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಎಲ್ಲರ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೆ. ಕಹಾನಿ ಮೇ ರೋಚಕ್ ಅಂದ್ರೆ ಇದೇ ಕಣ್ರಿ. ತಾಳಿ ಕಟ್ಟಿದ ಹೆಂಡತಿ, ಗಂಡನಾದವನು ಇನ್ನೊಬ್ಬರ ಜೊತೆ ಸ್ವಲ್ಪ ಸಲಿಗೆಯಿಂದ ಇದ್ರೆ ಸಾಕು ಗುರ್ರಂತಾರೆ. ಈತನ ಹೆಂಡತಿ ಹಾಗಲ್ವಂತೆ. ಈತ ಮೋಸ ಮಾಡಿರೋ, ವಂಚನೆ ಮಾಡಿರೋ ಅಷ್ಟೂ ಜನಕ್ಕೆ ತನ್ನ ಹೆಂಡತಿಯನ್ನ ತಂಗಿ ಅಂತಾನೆ ತೋರಿಸಿ ಮೋಸ ಮಾಡಿದಾನಂತೆ. ಇದು ಈತನಿಂದ ಮೋಸ ಹೋಗಿರೋ ಗಾಯತ್ರಿ ಅನ್ನೋರು ಹೇಳ್ತಾ ಇರೋ ಕಥೆ. ಗಂಡ ಬಿಟ್ಟವರೇ ಟಾರ್ಗೆಟ್ಟು, ವಿಧವೆಯರಿಗೂ ಗಾಳ. ಅನಿತಾ, ಸುಧಾ, ಉಮಾ ಹೀಗೆ
ಒಬ್ಬೊಬ್ಬರ ಜೊತೆಯಲ್ಲೂ ಡಿಂಗ್ ಚಾಕ್ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದ ರಾಮಾಂಜಿ ಕಣ್ಣು ಬೀಳುತ್ತಾ ಇದ್ದಿದ್ದೇ ಮದುವೆಯಾಗಿ ಗಂಡನಿಂದ ದೂರವಾದ, ಮದುವೆಯಾಗಿ ಗಂಡನನ್ನ ಕಳೆದುಕೊಂಡಿದ್ದ ವಿಧವೆಯರ ಮೇಲೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ. ಸೆಕ್ಯೂರಿಟಿ ಏಜೆನ್ಸಿ ಕೆಲಸ ಗಂಡ ಇಲ್ಲದವರಿಗೆ ಮಾತ್ರ. ಮೊದಲು ಕೆಲಸ ಕೊಡ್ತಿದ್ದ, ನಂತರ ಬಾಳು ಕೊಡ್ತೀನಿ ಅಂತಿದ್ದ. ನೆಪಕ್ಕೆ ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಿದ್ದ ರಾಮಾಂಜಿ ಪಾವಗಡ ಗಂಡ ಬಿಟ್ಟ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ದ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಬಳಿ ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಏಜೆನ್ಸಿ ಇತ್ತು. ಆ ಏಜೆನ್ಸಿ ಮೂಲಕ ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡಿಸ್ತಿದ್ದ. ನೊಂದ ಮಹಿಳೆಯರಿಗೆ ಮೊದಲು ಕೆಲಸ ಕೊಡ್ತಿದ್ದ, ನಂತರ ಬಾಳು ಕೊಡ್ತೀನಿ ಅಂತ ಬುಟ್ಟಿಗೆ ಹಾಕ್ಕೊಳ್ತಿದ್ದ. ದೈಹಿಕವಾಗಿ ಬಳಸಿಕೊಂಡು ನಗನಾಣ್ಯ ಕಸಿದುಕೊಂಡು ನಡು ಬೀದಿಯಲ್ಲಿ ಬಿಟ್ಟು ಮತ್ತೊಬ್ಬಳ ಜೊತೆ ಲವ್ವಿ ಡವ್ವಿ ಶುರುವಿಟ್ಟುಕೊಳ್ತಿದ್ದ. ಅಂದರೆ ಅವನು ಟಾರ್ಗೆಟ್ ಮಾಡೋ ಎಲ್ಲರೂ ಬಂದು ಆ ಅಪ್ಪ ಅಮ್ಮ ಇಲ್ಲದೆ ಗಂಡ ಬಿಟ್ಟು ಹೋಗಿರೋರು, ಮತ್ತು ಅವರು ತುಂಬ ಕಷ್ಟಪಟ್ಕೊಂಡು ಇರೋರು, ಡೈವರ್ಸ್ ಆಗಿರೋರು, ಮತ್ತು ಈ ಥರ ನಮ್ಮ ಜೀವನ ನಾವು ಕಳ್ಕೊಂಡಿರಬೇಕು ಸರ್ ಅಂತ ಹುಡುಗಿರಿಗೆ ಅವ್ನು ಟಾರ್ಗೆಟ್ ಮಾಡ್ಕೊಂಡು ನಿಮಗೆ ಜೀವನ ಕೊಡ್ತೀನಿ ಅಂತ ನಂಬಿಸ್ಕೊಂಡು ಅವ್ರ ಫ್ಯಾಮ್ಲಿ ತನಕ ಅಟ್ಯಾಚ್ಮೆಂಟ್ ಆಗ್ತಾನೆ, ಮತ್ತು ಎಲ್ಲನೂ ಕಳ್ಕೊತಾನೆ. ನಮ್ಮ ಕಡೆಯಿಂದ ಎಲ್ಲ ಕಿತ್ಕೊಂಡ್ಮೇಲೆ ನಮ್ಮ ಜೊತೆ ಇದ್ದುಕೊಂಡೇ ಬಿಟ್ಟೋಗ್ತಾನೆ. ಈಗ ಸಮಸ್ಯೆ ಆಗಿರೋದೇ ಇದು. ವಿಷಯ ಏನಪ್ಪಾ ಅಂದ್ರೆ, ಈ ಗಾಯತ್ರಿಯವರಿಗೂ ಹೀಗೇನೆ ಮೋಸ ಮಾಡಿದಾನಂತೆ. ಹೆಣ್ಣು ಮಕ್ಕಳನ್ನ ನಂಬಿಸೋದು, ಮದುವೆ ಆಗ್ತೀನಿ ಅನ್ನೋದು, ಬಾಳು ಕೊಡ್ತೀನಿ ಅನ್ನೋದು, ಹೀಗೆ ಮಾಡಿ ಬಳಿಕ ಮಹಿಳೆಯರನ್ನ ನಂಬಿಸಿ ತನಗೆ ಮದುವೆಯಾಗಿಲ್ಲ, ನನಗೆ ಯಾರೂ ಇಲ್ಲ, ನಿಮಗೆ ಬಾಳು ಕೊಡ್ತೀನಿ ಅಂತ ಬುರುಡೆ ಬಿಡ್ತಿದ್ದ. 2-3 ತಿಂಗಳು ದೈಹಿಕವಾಗಿ ಬಳಸಿಕೊಳ್ತಿದ್ದ. ಕಷ್ಟ ಇದೆ, ವಾಪಸ್ ಕೊಡ್ತೀನಿ ಅಂತ ಹಣ ಒಡವೆ ಪೀಕ್ತಿದ್ದ. ಆಮೇಲೆ ಕೈಕೊಟ್ಟು ಮತ್ತೊಂದು ಮಹಿಳೆ ಜೊತೆ ಲವ್ವಿ ಡವ್ವಿ ಶುರುವಿಟ್ಟುಕೊಳ್ತಿದ್ದ. ಕರುಣಾಜನಕ ಕತೆ ಕಟ್ಟುತ್ತಿದ್ದನಂತೆ ನವರಸ ನಾಯಕ. ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿಂದ ಮಾತಾಡಿಸ್ತಾನೆ. ನಿಮ್ಗೆ 15,000 ದುಡ್ಕೊಂಡು ಏನು ಮಾಡ್ತೀರಾ, ನಿಮ್ಮ ಅಪ್ಪ ಇಲ್ಲ, ತಮ್ಮ ಇಲ್ಲ, ನಿಮ್ಮ ಫ್ಯಾಮ್ಲಿಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ನಿಮ್ಮಂಥವ್ರಿಗೆ ನಮ್ಮ ಥರ ಹೆಲ್ಪ್ ಮಾಡೋರು ಇರಬೇಕು, ನಮ್ಮಂಥವ್ರು ನಿಮ್ಮ ಥರ ಹುಡುಗಿರು ಸಿಕ್ಕಿದ್ರೆ ಜೀವನ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಹಂಗಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾನೆ. ಮತ್ತು ನಮ್ಮನೆ ಎಲ್ರಿಗೂ ದೊಡ್ಡವರಿಗೆಲ್ಲ ಪರಿಚಯ ಆಗಿ ನಿಮ್ಮ ಮಗಳಿಗೆ ನಾನೇ ಜೀವನ ಕೊಡ್ತೀನಿ ಅನ್ನೋ ಥರ ಮಾತಾಡಿರ್ತಾನೆ. ಈಕೆಗೆ ಸುಮಾರು 6 ತಿಂಗಳು ಇದೇ ರೀತಿ ಮೋಸ ಮಾಡಿ ವಂಚನೆ ಮಾಡೋದು ಇವರ ಫುಲ್ ಟೈಮ್ ಕಾಯಕ. ವಿಶೇಷ ಅಂದ್ರೆ ಈತನ ಪ್ರತಿ ಕೆಲಸವೂ ಈತನ ಹೆಂಡತಿಗೆ ಗೊತ್ತಂತೆ. ಹೆಂಡತಿಯನ್ನ ಈತ ತಂಗಿ ಅಂತ ಪರಿಚಯ ಮಾಡಿಕೊಡ್ತಿದ್ನಂತೆ. ಹೆಂಡತಿಯೇ ತಂಗಿ, ಹೆಂಡತಿ ಎದುರೇ ರೊಮ್ಯಾನ್ಸ್. ಅವನ ಹೆಂಡತಿ ಇವನು ಮಾಡೋ ಎಲ್ಲಾನು ಪ್ರತಿಯೊಂದೂ ಅವನ ಹೆಂಡತಿಗೆ ಗೊತ್ತಿದೆ. ಪ್ರತಿಯೊಂದು ಹೆಣ್ಣು ಮೋಸ ಆದಮೇಲೆ ಇವಾಗ ಗೊತ್ತಾಗೇ ಆಗುತ್ತೆ. ಅದನ್ನು ನಾವು ತಿಳ್ಕೊಂಡು ಅವ್ನ ಹೆಂಡತಿಗೆ ಇನ್ಫಾರ್ಮ್ ಮಾಡ್ತೀವಿ ಹಿಂಗಾಗಿದೆ ಅಂತ. ಆವಾಗ ಅವರು ಕೂಡ ಸಹ ಏನಂತಾರೆ, ನಾನು ಅವನ ಹೆಂಡತಿ ಅಂತ ಅವಳು ನಮಗೆ ತಿಳಿಸಲ್ಲ, ಅವಳ ಫ್ರೆಂಡು ಅಕ್ಕ ತಂಗಿ ಅಂತಾನೆ ನಮಗೆ ಅವಳು ಪರಿಚಯ ಆಗೋದು. ಲಾಸ್ಟಿಗೆಲ್ಲ ನಾವು ಹೇಳ್ತೀವಿ ಅವಳ ಹತ್ರನೂ ಹಿಂಗಾಗಿದೆ ಅಂತ. ಅವಳು ಲಾಸ್ಟಿಗೆ ಬಾಯಿ ಬಿಡ್ತಾಳೆ ನಾನೇ ಹೆಂಡತಿ ಅಂತ. ಬಾಯಿ ಬಿಟ್ಟು ಕಂಪ್ಲೇಂಟ್ ಮಾಡೋಂದ್ರೆ ಮಾಡಲ್ಲ. ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ನಮಗೂ ಎದುರಿಸೋದು, ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಮಗೂ ಇವನೇ ರಾಮು ಅಂತ, ರಾಮಾಂಜಿ ಹೊಡಿಯಕ್ಕೆ ಬರೋದು, ಮನೆ ಹತ್ರ ಎಲ್ಲ ಬಂದು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಮತ್ತು ಅವನ ಜೊತೆಲಿರೋರ್ನ ಕರ್ಕೊಂಬಂದು ಹೊಡಿಯೋದು. ಶಬ್ಬಾಸ್ ಕಣ್ರಿ. ಈತನಿಗಲ್ಲ, ಈತನನ್ನ ಗಂಡ ಅಂತ ನಂಬಿಕೊಂಡು ಈತನ ಜೊತೆಯಲ್ಲೇ ಜೀವನ ನಡೆಸ್ತಿರೋ ಈತನ ಹೆಂಡತಿಗೆ. ವಿಚಿತ್ರ ಅಂದ್ರೆ ಈ ಗಂಡ ಹೆಂಡತಿ ಮೋಸ ಹೋದವರನ್ನ ಬೆದರಿಸೋ ಸ್ಟೈಲು. ನಮಗೆ ಟಾರ್ಚರ್ ಮಾಡೋದು, ಮತ್ತು ನಮ್ಮ ಫೋಟೋಸ್ ಎಲ್ಲ ಇಟ್ಕೊಂಡು ಬೇರೆಯವರಿಗೆ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ತೊಂದರೆ ಮಾಡೋದು, ಹಂಗೆಲ್ಲ ಮಾಡ್ತಾ ಇದ್ದಾನೆ. ನಮ್ಮ ವಾಟ್ಸಪ್ಪು ಅವ್ನು ಹೆಂಗೆ ಸ್ಕ್ಯಾನ್ ಮಾಡ್ಕೊತಾನೆ ಏನು ಮಾಡ್ತಾನೋ ಗೊತ್ತಾಗಲ್ಲ. ನಮ್ಮ ವಾಟ್ಸಪ್ಪಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಅವ್ನ ಫೋನಲ್ಲಿ ತೋರಿಸುತ್ತೆ. ನಮ್ಮ ಫೋಟೋಸ್ ಏನಿದೆ ಎಲ್ಲ ಅವ್ನ ಫೋನಲ್ಲಿ ಇರುತ್ತೆ. ಅಂಥ ಫೋಟೋಸ್ ಇಟ್ಕೊಂಡು ನಿನ್ನ ಫೋಟೋ ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕೋದು. ನಮ್ಮ ಮರ್ಯಾದೆ ಕಳೆದಿದ್ದಾನೆ. ಅಂದ್ರೆ ಟೆಕ್ನಿಕಲಿ ಕೂಡ ಒಂದು ಲೆವೆಲ್ಗೆ ಸ್ಟ್ರಾಂಗ್ ಇದ್ದಾನೆ. ವಾಟ್ಸ್ಆಪ್ನ ಹ್ಯಾಕ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇದೆಲ್ಲ ಆ ಪೋಲಿ ಫಟಿಂಗನಿಗೆ ಗೊತ್ತಿದೆಯಲ್ಲ, ಅದು ದೊಡ್ಡ ಮ್ಯಾಟ್ರು. ಮೊಬೈಲ್ನಲ್ಲಿ ಮೋಸ ಹೋದವರ ವಿಡಿಯೋಗಳಿದ್ದವಂತೆ. ನಿಮ್ಮನ್ನೇ ಎಲ್ಲ ಮದುವೆ ಆಗೋದು ನಾನು, ಮುಂದೆ ನಿಮ್ಮ ಲೈಫೇ ಚೆನ್ನಾಗಿರುತ್ತೆ, ನಾನು ಪೇಮೆಂಟ್ ಮಾಡಬೇಕು, ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅದು ಮಾಡಿದರೆ ನಿಮ್ಗೆ ಜಾಸ್ತಿ ಬರುತ್ತೆ ಹಂಗಂತ ಹೇಳ್ತಾನೆ. ಇವಾಗ ನಾವು ಕಷ್ಟಪಟ್ಟಿರೋ ಹುಡುಗಿರಲ್ವಾ, ನಾವೇನು ಮಾಡ್ತೀವಿ, ಒಂದು ಕಡೆ ಇನ್ವೆಸ್ಟ್ ಮಾಡಿದರೆ ನಮ್ಗೆ ಅದು ಡಬಲ್ ಸಿಗುತ್ತೆ, ನಮ್ಮ ಫ್ಯಾಮ್ಲಿ ನಾವು ನೋಡ್ಕೊಬೋದು ಅನ್ನೋ ಥರ ನಾವು ಯೋಚನೆ ಮಾಡ್ಕೊಂಡು ನಂಬಿರ್ತೀವಿ. ಆ ನಂಬಿಕೆ ಎಲ್ಲ ಮೋಸ ಮಾಡಿರ್ತಾನೆ.
ಅವನಿಗೆ ಬೇಕಾಗಿರೋದು ಹುಡುಗಿರ್ನ ಏಮಾರಿಸಿ ಹುಡುಗಿರ ಜೊತೆ 3 ತಿಂಗಳು 4 ತಿಂಗಳು ಇದ್ದು ಪ್ರತಿಯೊಬ್ಬರನ್ನು ಮದುವೆ ಆಗ್ತೀನಿ ಅನ್ನೋ ಥರನೇ ಕರ್ಕೊಂಡು ಹೋಗಿ ಲಾಸ್ಟಿಗೆ ಅವ್ರ ಹತ್ರ ಇರೋ ಒಡವೆ ದುಡ್ಡು ಇಸ್ಕೊಂಡು ಪ್ರತಿಯೊಬ್ಬರ ಹೆಸರಲ್ಲೂ ಗಾಡಿ ತಗೊಂಡು ನಮ್ಮನ್ನು ಮೋಸ ಮಾಡಿ ಕೈ ಬಿಟ್ಟು ಹೋಗ್ತಾನೆ. ಅಬ್ಬಾ ಗಂಡ್ಸೆ, ಈ ಬಡ ಹೆಣ್ಣು ಮಕ್ಕಳು ಹಾಗೇನೆ ಬಣ್ಣದ ಮಾತಿಗೆ ಮರಳಾಗೋರು ಜಾಸ್ತಿ ಕಣ್ರಿ. ಅದಕ್ಕೆಲ್ಲ ಅವರ ಕಷ್ಟದ ಇತಿಹಾಸ ಇರುತ್ತೆ, ಬಡತನ ಇರುತ್ತೆ, ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಕನಸುಗಳಿರುತ್ತವೆ. ಅಂತಹ ಅವರ ಆಸೆಯೇ ಇವನ ಬಂಡವಾಳ. ಹೋಗ್ಲಿ, ಇವರ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅವರೂ ಕೇಳಲ್ವಾ? ಅವ್ರ ಅಪ್ಪ ಅಮ್ಮ ಇರೋದು ಯಲಹಂಕದಲ್ಲಿ. ಅವರು ಯಾರಿಗೆ ಇನ್ಫಾರ್ಮ್ ಮಾಡಿದ್ರು ಸರ್, ಯಾರೂ ಬಂದು ಕೇಳಲ್ಲ ಅಂದರೆ ಅವನಿಗೆ ಸಪೋರ್ಟ್ ಮಾಡ್ತಾರೆ. ನಾವು ಫೋನ್ ಮಾಡಿ ಹೇಳಿದ್ರೆ ನನ್ನ ಮಗ ಗಂಡು ಮಗ, ಅವ್ನು ಏನು ಬೇಕಾದ್ರೆ ಮಾಡ್ತಾನೆ, ನೀವು ಯಾಕೆ ಇದು ಮಾಡ್ತೀರಾ, ನೀನೇನು ಮಾಡ್ತೀಯ ಮಾಡ್ಕೊ, ಕಂಪ್ಲೇಂಟ್ ಮಾಡ್ತೀವಿ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಥರ ನಮಗೆ ಎದುರಿಸ್ತಾರೆ ಹೊರತು ತನ್ನ ಮಗಂದು ತಪ್ಪಿದೆ ಅಂತ ಹೇಳ್ಕೊಂಡು ಯಾರೂ ಬರಲ್ಲ. ಹೆಂಡತಿನೂ ಕೇಳಲ್ಲ, ಅಪ್ಪ ಅಮ್ಮನೂ ಕೇಳಲ್ಲ. ದುರಂತ ಅನ್ನೋದು ಇದೇ ಕಾರಣಕ್ಕೆ. ಹೆಂಡತಿಯನ್ನ ಅಕ್ಕ ಅಂತ ಕರೆದು ಹೆಂಡತಿಯ ಎದುರಿಗೆ ಇನ್ನೊಬ್ಬಳ ಜೊತೆ ಲಿಂಕ್ ಮಾಡ್ಕೊಂಡ್ರೆ ಹೆಂಡತಿ ಕೇರ್ ಮಾಡಲ್ಲ. ನಿಮ್ಮ ಮಗ ತಪ್ಪು ಮಾಡಿದಾನೆ, ಮೋಸ ಮಾಡಿದಾನೆ ಅಂದ್ರೆ ಅಪ್ಪ ಅಮ್ಮನೂ ಕೇರ್ ಮಾಡಲ್ಲ. ಫ್ಯಾಮಿಲಿ ಬಿಸ್ನೆಸ್ ಅಂದಿದ್ದು ಇದೇ ಕಾರಣಕ್ಕೆ. ಮದುವೆಯಾಗಿರೋ, ಗಂಡನನ್ನು ಬಿಟ್ಟಿರೋ, ಡಿವೋರ್ಸ್ ಆಗಿರೋ, ಗಂಡ ಸತ್ತಿರೋ, ಒಟ್ನಲ್ಲಿ ಜೀವನದಲ್ಲಿ ನೊಂದವರನ್ನ ಟಾರ್ಗೆಟ್ ಮಾಡೋ ರಾಮಾಂಜಿ ಮದುವೆಯಾಗದ ಅವಿವಾಹಿತ ಹೆಣ್ಣು ಮಕ್ಕಳನ್ನ ಕೆಲಸಕ್ಕೆ ತಗೊಳ್ಳೋದಿಲ್ವಂತೆ. ಮದುವೆಯಾಗೋ ಗಂಡನ ಮೋಸ ಗೊತ್ತಾಗಿದ್ದು ಹಾಗೆ. ಕೆಲವೊಂದು ವಿಷಯಗಳಿಂದ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಹುಡುಗಿರ ಜೊತೆ ಇವೊಂದು ಫೋಟೋಸ್ ಇದೆ, ಅದೆಲ್ಲ ನೋಡಿದ್ದೆ. ಮತ್ತು ಇವನು ನಡ್ಕೊಳ್ಳೋ ರೀತಿಗಳು ನಮ್ಮೂರಲ್ಲಿ ಇವನ ಬಗ್ಗೆ ಹೇಳೋದು, ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತಾರೆ ಸರ್, ಎಲ್ಲರೂ ನೋಡಿದ್ದಾರೆ. ಆ ಥರ ಇವನು ಹೇಳ್ತಾ ಇದ್ದಾಗ ಇವನ ಬಗ್ಗೆ ಗೊತ್ತಾಗಿ ಇವನು ಸರಿ ಇಲ್ಲ ಅಂತ ನಾನು ಬೇಡ ಅಂತ ಹೇಳಿದ್ದೆ. ಲಾಸ್ಟಿಗೆ ಎಲ್ಲರೂ ಮನೆ ತನಕ ಬಂದರು. ಪ್ರತಿಯೊಂದು ಹುಡುಗಿರು ಇವನ ಹತ್ರ ಯಾರು ಮೋಸ ಹೋಗಿದ್ದಾರೆ ಪ್ರತಿಯೊಂದು ಹುಡುಗಿನೂ ನಮ್ಮನೆ ಹುಡ್ಕೊಂಡು ಬಂದರು. ಯಾಕಂದರೆ ನಮಗೆಲ್ಲ ಮೋಸ ಮಾಡಿ ಹೆಂಗೆ ಅವ್ನು ಮದುವೆ ಆಗ್ತಾನೆ ಅಂದ್ರೆ ನಮ್ಮನ್ನು ಮದುವೆ ಆಗಲಿ, ನಮಗೂ ಜೀವನ ಕೊಡಲಿ ಅಂತ ಬಂದರು ಮನೆ ಹತ್ರ. ಹಂಗೆ ಬಂದಾಗನೇ ಗೊತ್ತಾಯಿತು ಇವನು ಇಷ್ಟು ಜನ ಹುಡುಗಿರಿಗೆ ಮೋಸ ಮಾಡಿದ್ದಾನೆ ಅಂತ. ಅಬ್ಬಾ, ಇವನೇನು ಸುಂದರಾಂಗ ಅಲ್ಲ, ಹೈಟು ಇಲ್ಲ, ವೆಯ್ಟ್ ಮಾತ್ರ ಜೋರಾಗಿಯೇ ಇದೆ, ತಲೆಯಲ್ಲಿ ಕೂದಲು ಇಲ್ಲ. ಆದ್ರೆ ನೊಂದ ಹೆಣ್ಣು ಮಕ್ಕಳಿಗೆ ಹುಟ್ಟು ಹಬ್ಬಕ್ಕೊಂದು ವಿಶ್ ಮಾಡಿದ್ರೆ ಕೊಡೋ ಖುಷಿಯೇ ಬೇರೆ ಅಲ್ವಾ. ಹಂಗಾಗಿ ಈ ಹೆಣ್ಣು ಮಗಳು, ಈಕೆಯಂತ ಅನಿತಾ, ಸುಧಾ, ಉಮಾ ಅವರು ಈತನನ್ನ ಲವ್ ಮಾಡಿದ್ದಾರೆ. ಈತನ ಡೌ ಮಾತುಗಳಿಗೆ ಮರಳಾಗಿದ್ದಾರೆ, ಸುಖ ಕೊಟ್ಟಿದ್ದಾರೆ, ಚಿನ್ನದ ಒಡವೆಗಳನ್ನೂ ಕೊಟ್ಟಿದ್ದಾರೆ, ಕೈಯಲ್ಲಿದ್ದ ದುಡ್ಡನ್ನೂ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೊಟ್ಟು ಅತ್ತ ಮದುವೆಯೂ ಇಲ್ಲದೆ, ಇತ್ತ ಕೂಡಿಟ್ಟ ಚಿನ್ನ ಹಣವೂ ಇಲ್ಲದೆ ಬೀದಿಗೆ ಬಂದಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಹೋಗೋದು ತಮ್ಮದೇ ಮಾನ ಮರ್ಯಾದೆ ಅಲ್ವಾ. ರಾಮಾಂಜಿಯ ಸೀಕ್ರೆಟ್ಟೇ ಅದು. ಆದರೆ ಗಾಯತ್ರಿ ಧೈರ್ಯ ಮಾಡಿದ್ದಾರೆ. ಆ ಧೈರ್ಯದಿಂದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಹೊಸ ಬಾಳು, ಹೊಸ ಬದುಕಿನ ಆಸೆ ಕಂಡಿದ್ದವರಿಗೆ ಹೊಸ ಬಾಳು ಇಲ್ಲ, ಇತ್ತ ರಾಮಾಂಜಿ ಜೈಲು ಸೇರಿದ್ದಾಗಿದೆ.